ಹಾಯ್ ಎಲ್ಲರಿಗೂ ಏಬಾ ಕ್ಲೌಡ್ಸ್ ಕಿಚನ್ಗೆ ಸ್ವಾಗತ. ಇವಾಗ ನಾನೊಂದು ಸ್ವೀಟ್ ಮಾಡ್ತಾಯಿದ್ದೀನಿ. ಏನು ಸ್ವೀಟ್ ಅಂದರೆ ಬಾದಾಮ್ ಕಾಜು ಸ್ವೀಟ್ ಮಾಡ್ತಾಯಿದ್ದೀನಿ. ಆ ಬಾದಾಮ್ ಕಾಜು ಸ್ವೀಟ್ ಮಾಡೋದಕ್ಕೆ ಶುರು ಮಾಡ್ತೀನಿ. ಅದಕ್ಕೂ ಮುಂಚೆ ಏನು ಅಂದರೆ ನಾನು ನಿಮ್ಮ ಹತ್ರ ಒಂದು ಕೇಳಬೇಕು. ನಾನು ಮಾಡ್ತಿರೋ ವಿಡಿಯೋ ನಿಮಗೆ ಇಷ್ಟ ಆಗ್ತಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗ್ತಿದೆ ಅಲ್ವಾ ಫ್ರೆಂಡ್ಸ್? ಓಕೆ ಫ್ರೆಂಡ್ಸ್, ಈಗ ಶುರು ಮಾಡೋಣ. ಈಗ ಶುರು ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಮಿಕ್ಸಿಗೆ ಒಂದು ಕಪ್ ಶುಗರ್ ಹಾಕ್ತಾಯಿದ್ದೀನಿ. ಮಿಕ್ಸಿ ಜಾರ್ಗೆ 10-2 ಗೋಡಂಬಿ ಹಾಕ್ತಾಯಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡೋಣ. ಗ್ರೈಂಡ್ ಮಾಡಿರೋದನ್ನ ಒಂದು ಬೌಲಿಗೆ ಹಾಕ್ತಾಯಿದ್ದೀನಿ. ಒಂದೂವರೆ ಕಪ್ ಹಾಲಿನ ಪುಡಿ ಹಾಕ್ತಾಯಿದ್ದೀನಿ. ಪೌಡ್ರ್ ಹಾಕ್ತಾಯಿದ್ದೀನಿ. ಒಂದು ಕಪ್ಪು ಕೊಕೊನಟ್ ಪೌಡ್ರ್ ಹಾಕ್ಮೇಲೆ ಈಗ ಏನು ಮಾಡಬೇಕು ಅಂದರೆ ಚೂರು ಹಾಲು ಹಾಕಿ ಮ್ಯಾರಿನೇಟ್ ಮಾಡಬೇಕು. ಈ ಥರ ಮ್ಯಾರಿನೇಟ್ ಮಾಡಾದ್ಮೇಲೆ ಒಂದು 5 ಮಿನಿಟ್ಸ್ ಬಿಡಿ. 5-15 ನಿಮಿಷ ಬಿಟ್ಟಾದಮೇಲೆ ಮ್ಯಾರಿನೇಟ್ ಹಿಂಗಾಗಿರುತ್ತೆ. ಇದನ್ನು ನಾವೀಗ 2 ಭಾಗ ಮಾಡಬೇಕು. ಭಾಗನ ತಗೋಬೇಕು ನಾವು. 2 ಭಾಗದಲ್ಲಿ ಒಂದು ಭಾಗನ ತಗೋಬೇಕು. ಇದಕ್ಕೀಗ ಫುಡ್ ಕಲರ್ ಆ್ಯಡ್ ಮಾಡಬೇಕು. ಫುಡ್ ಕಲರ್ ನಿಮ್ಮ ಚಾಯ್ಸ್, ಯಾವ್ದು ಬೇಕಾದ್ರೂ ಆ್ಯಡ್ ಮಾಡಿ. ಚೂರು ಆ್ಯಡ್. ಈ ಥರ ಫುಡ್ ಕಲರ್ ಹಾಕಿ ಈ ಥರ ರೋಲ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಅಡಿಷ್ನಲಾಗಿ ನೀವು ಬೇಕಾದ್ರೆ ಮ್ಯಾರಿನೇಟ್ ಆಗುವಾಗ ಏನಾದರೂ ನಿಮ್ಗೆ ತೊಂದರೆ ಆದರೆ ಹಾಲಿನ ಜೊತೆ ಸ್ವಲ್ಪ ಗೀನೂ ಆ್ಯಡ್ ಮಾಡ್ಬೋದು. ಈಗ ಇನ್ನೊಂದು ಪಾರ್ಟ್ ತಗೊಳ್ಳೋಣ. ಇದನ್ನು ಚಪಾತಿ ಥರ ಮಾಡಬೇಕು, ಓಕೆನಾ? ಚಪಾತಿ ಥರ ಮಾಡಾದ್ಮೇಲೆ ಏನು ಮಾಡಬೇಕು ಅಂದರೆ ಇದನ್ನು ತಗೊಳ್ಳಿ ಇದಕ್ಕೆ ಹಿಂಗೆ ರೋಲ್ ಮಾಡಬೇಕು, ಓಕೆನಾ? ಈ ಥರ 2 ಜಂಟಿ ಮಾಡಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಗೋಡಂಬಿನ ಪುಡಿ ಮಾಡ್ಕೋಬೇಕು. ಪುಡಿ ಮಾಡಾದ್ಮೇಲೆ ಏನು ಮಾಡಿ ಅಂದರೆ ಆ ಪುಡಿನ ಸ್ವಲ್ಪ ತಗೊಳ್ಳಿ. ಆ ಪುಡಿನ ಸ್ವಲ್ಪ ತಗೊಂಡು ಈ ಥರ ಇದಕ್ಕೆ ಬಾದಾಮ್ ಪೌಡ್ರು, ಬಾದಾಮನ್ನೆಲ್ಲ ಮ್ಯಾರಿನೇಟ್ ಮಾಡಿ ಅದ್ರ ಮೇಲೆ ಇದಾಗುತ್ತೆ. ಈಗ ಇದು ಫೈನಲಿ ರೆಡಿಯಾಗಿದೆ. ಈಗ ಇದನ್ನು ನಾವು ಪೀಸ್ ಕಟ್ ಮಾಡೋಣ. ಈ ಥರ ಪೀಸಸ್ ಕಟ್ಟಾದ್ಮೇಲೆ ಎಲ್ಲದಕ್ಕೂ ಒಂದೊಂದು ಬಾದಾಮ್ ಇಡೋಣ. ಫೈನಲಿ ಇದು ಕಾಜು ಬಾದಾಮ್ದು ಸ್ವೀಟ್ ರೆಡಿಯಾಗಿದೆ. ಅದು ಒಂದ್ಸತಿ ನೋಡಿ. ಈಗ ಇದನ್ನು ಸೇವಿದ್ದು ರುಚಿ ನೋಡೋಣ. ಫೈನಲಿ ಸ್ವೀಟ್ ರೆಡಿಯಾಗಿದೆ. ನೋಡೋಣ ಹೇಗಿದೆ ಟೇಸ್ಟ್ ತಿಂದು. ಗೈಸ್, ಚೆನ್ನಾಗಿದೆ. ನಿಮಗೆ ಇದೇ ಥರ ಮುಂದೆ ಸ್ವೀಟ್ಸ್ ಏನಾದ್ರು ಬೇಕು ಅಂದರೆ ಮುಂದೆ ವೀಡಿಯೋದಲ್ಲಿ ಮಾಡ್ತಾಯಿರಿ. ಆದಮೇಲೆ ಇದು ಇನ್ನೊಂದು ನಾನು ಏನು ವಿಷಯ ಹೇಳಕ್ಕೆ ಬಂದೆ ಅಂದರೆ ಇದಕ್ಕೆ ಫೈಯರೇ ಯೂಸ್ ಮಾಡಿಲ್ಲ. ಅದೇ ಕುಕ್ಕಿಂಗ್ ವಿತೌಟ್ ಫೈಯರ್ ಅಂತಾರಲ್ಲ, ಆ ಟೈಪ್ ಈ ಸ್ವೀಟ್ ಮಾಡಿದ್ದೀನಿ. ಇವಾಗ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ನಿಮಗೆ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ